Hi guys, welcome to my YouTube channel. ದಿನ ನಕ್ಕು ನಕ್ಕು ಕನಸಿಕ್ಕು ತಾಳೆ ಚತುರೇ ಇವಳಿದ್ದಲ್ಲೆಲ್ಲ ನಾ ಮರೆಯಬೇಕು ನೀದಿರೇ ಅಡುಗೆ ಮನೆಯಿಂದ ಕಾಣುವಂಥ ತೋಟ ಎಷ್ಟು ಚೆನ್ನಾಗಿದೆ. ಪಕ್ಕದ ಮನೆಯವ್ರದ್ದು ತೋಟ ಇದು. ನಮ್ಮ ಪುಟ್ಟ ಮರಿ ನೋಡಿ ಗೈಸ್, ಬಿಸಿಲು ಕಾಯಿಸ್ಕೊಂಡು ಹೆಂಗೆ ಮನ್ಗಣಿ. ನಮ್ಮ ಮನೆ ಬಾಗಿಲಲ್ಲಿ ಮೇಕೆ ಸಾಕಿರೋದು ನೋಡಿ ಗೈಸ್. ಇಷ್ಟು ಮುದ್ದೆ ಮಾಡಿಬಿಟ್ಟು ಬೇಗ ನೀರು ಹಿಡ್ಕೊಳ್ಳೋಣ ಅಂತ ಮೋಟ್ರ್ ಆನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಗೈಸ್. ಮೋಟ್ರ್ ನೋಡಿ ಇಲ್ಲಿದೆ. ಆನ್ ಮಾಡಿಬಿಟ್ಟು ಮನೆಗೆ ನೀರಿಲ್ಲ ಅಂದ್ಬಿಟ್ಟು ಅಕ್ಕಿ ತೊಳೆಯೋಕ್ಕೆ ನೀರು ಹಿಡ್ಕೊಳ್ಳೋಣ ಅಂತ. ನಮ್ಮ ಬೋರದ ನೀರು ತಾವರೆ ಹೂವಿನ ಟಬ್ಗೆ ನೀರು ಖಾಲಿ ಆಗವ ಅಂತ ನೋಡೋಣ ಅಂತ ಬಂದೆ. ಫುಲ್ ಇದ್ದಾವೆ, ನೀರಿನ ಅವಶ್ಯಕತೆ ಇಲ್ಲ. ಆದರೂ ಇದಕ್ಕೊಂದು ಸ್ವಲ್ಪ ಇದ್ರಾಗಿದ್ದಾವೆ. ಮೋಟ್ರು ನೀರು ಆನ್ ಮಾಡಿದಾಗೆಲ್ಲ ಗಿಡಗಳಿಗೆಲ್ಲ ನೀರು ಹಾಕಿ ನೋಡಿ ಗೈಸ್. ತಾವರೆ ಹೂವು ಕಮಲ ಮೊಗ್ಗಾಗಿದೆ. ಇಲ್ಲೊಂದು ಮತ್ತು ಇಲ್ಲಿ ಸಣ್ಣ ಸಣ್ಣದು ಎರಡು ನೋಡಿ ಗೈಸ್. ನೀರು ಹಿಡ್ಕೊಂಡಾಯಿತು. ಹಿಡ್ಕೊಂಡಾದ್ಮೇಲೆ ಮೋಟ್ರನ್ನ ಆಫ್ ಮಾಡೋಕ್ಕೆ ಅಂತ ಬಂದೆ. ಮೋಟ್ರ್ ಆಫ್ ಮಾಡಿ ಗೈಸ್ ಈಗ ನಮ್ಮ ಹೊಸ ಮನೆ ಹತ್ರ ಹೂವು ಬಿಡಿಸ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಆಲ್ರೆಡಿ ಬಂದಿದ್ದಾರೆ. ದೇವ್ರ ಪೂಜೆಗೆ ಹೂವು ಬಿಡಿಸ್ಕೊಂಬರೋಣ ಅಂತ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಗೈಸ್. ಇದು ನಮ್ಮ ಹೊಸ ಮನೆ. ದೇವ್ರ ಪೂಜೆಗೆ ಹೂವು ಬಿಡಿಸೋಣ ಅಂತ ಬಂದ್ವಿ. ನಮ್ಮಮ್ಮ ಸೊಂಪಲ್ಲಿ ನೀರು ಪಾಲಕ್ ಸೊಪ್ಪಿಗೆ ನೀರು ಹಾಕ್ತಿರಂಗಿದ್ದಾರೆ ಗೈಸ್ ನಮ್ಮಮ್ಮ. ನೋಡೋಣ ಬನ್ನಿ. ನೋಡಿ ಗೈಸ್, ನೋಡಿ ನಮ್ಮಮ್ಮ ಎಷ್ಟು ಗಿಡಗಳು ಹಾಕಿದ್ದಾರೆ. ಎಷ್ಟು ಗಿಡ ಇದ್ರು ಸರಲ್ಲ, ಆದರೂ ಇನ್ನೊಂದು ಗಿಡ ಉಂಟವ್ರಿ. ಇನ್ನೂ ಅಲ್ಲಿವರೆಗೂ ಬೇಕಾದ್ರೆ ಉಣ್ಕೊಂಡು ಹೋಗ್ಬಿಡ್ತಿ ಅಲ್ವಾ ಗೈಸ್. ನೋಡಿ ಒಂದೇ ಒಂದು ಗಿಡದಲ್ಲಿ ಎಷ್ಟೊಂದು ಮಕ್ಕಾಗಿದ್ದಾವೆ ಗೈಸ್. ಹೂವು ಹರಡಿದ್ದಾವೆ ನೋಡಿ ಗೈಸ್. 7 ಹೂವು ಬಿಟ್ಟಿದ್ದಾವೆ. ಬೇಗ ಬಾಡೋಗ್ಬಿಡ್ತವೆ ಇವು ಅಂತ, ಜಾಸ್ತಿ ಹೊತ್ತಿರಲ್ಲ. ಆದರೂ ಜೋರು ಫೋಟೋಗೆ ಇಕ್ಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಗೈಸ್ ಇಲ್ಲಿ ನೋಡಿ 2 ಥರ ಕನಕಾಂಬರ. ಇದು ಡಾರ್ಕ್ ಕಲರ್ ಆರೆಂಜ್ ಕಲರ್ ಕನಕಾಂಬರ. ಇದು ಎಷ್ಟೆಷ್ಟು ಅಗಲ ಹೂವು ಬಿಡ್ತಾವೆ ಗೊತ್ತಾ ಗೈಸ್ ಇದಂತ. ಇದು ಲೈಟ್
ಮಾಮೂಲಿ ಕನಕಾಂಬ್ರ ಗಿಡ ಇದು. ಅದು ಚೆನ್ನಾಗಿ ಬಿಡುತ್ತೆ. ಒಂದೇ ಒಂದು ಗಿಡ ಇದೆ, ಚೆನ್ನಾಗೈತೆ ಗೈಸ್. ಇವತ್ತೇನು ಕನಕಾಂಬ್ರ ಹೂವು ಬಿಡಿಸಲ್ಲ, ಮನೆಯಲ್ಲಿದ್ದಾವೆ ಕನಕಾಂಬ್ರ. ಇವತ್ತೇನು ಕನಕಾಂಬ್ರ ಹೂವು ಬೇಡ, ಮಳ್ಳೆ ಮೊಗ್ಗು ಕಿತ್ಕೊಳ್ಳೋಣ. ಇಲ್ಲೂ ಕನಕಾಂಬ್ರ ಹೂವು ಗಿಡ ಹಾಕ್ಕೊಂಡಿದ್ದೀವಿ ಮನೆ ಮಗ್ಲಲ್ಲಿ. ಇದು ಬಳ್ಳಿ ಕನಕಾಂಬ್ರ ಹೂವು ಗಿಡ. ಮಳೆ ಮೊಗ್ಗೇನು ಅಷ್ಟೊಂದೇನಿಲ್ಲ, ಒಂದು ಮಳ ಸಿಗ್ತವೆ ಗೈಸ್. ನೋಡಿ ಗಿಡ ಮಾತ್ರ ಇಷ್ಟು ದೊಡ್ಡದಾಗಿದೆ, ಆದರೆ ಹೂವು ಮಾತ್ರ ಅಷ್ಟೊಂದು ಬಿಡಲ್ಲ. ಯಾಕಂದರೆ ಗೈಸ್ ನೆರಳಲ್ವ ಸಿಕ್ಕಾಪಟ್ಟೆ. ಇಷ್ಟೊಂದು ಗಿಡಗಳು ಹಾಕಿದ್ರೆ ನಮ್ಮಮ್ಮ ಅಡಿಕೆ ಗಿಡ, ನುಗ್ಗೆ ಗಿಡ ಎಲ್ಲ ಹಾಕಿದ್ರೆ ನೆರಳಲ್ಲಿ ಇನ್ನೇನು ಬರ್ತದೆ. ಗೈಸ್ ಈಗ ದಾಸವಾಳ ಹೂವಿನ ಗಿಡದಲ್ಲಿ ಮೊಗ್ಗಿತ್ಕೊಳ್ಳೋಣ. ನೋಡಿ ಗೈಸ್, ಇದು ಆರೆಂಜ್ ಕಲರೇ ಹೂವು, ಚೆನ್ನಾಗಿ ಬಿಡುತ್ತೆ ಹೂವು. ಇದಂತೂ ಬಿಸಿಲಲ್ಲಿ ಇದೆಯಲ್ಲ ಅದಕ್ಕೆ ಮೊಗ್ಗು ಸೂಪರ್. ಎಷ್ಟೊಂದು ಬಿಡ್ತವೆ ಅಂದರೆ ಇದಂತೂ ಚೆನ್ನಾಗಿರ್ತವೆ. ವಾರದ ಟೈಮಲ್ಲಿ ಅಂಗಡಿಲಿ ಥರ ಅವಶ್ಯಕತೆಯೇ ಇರಲ್ಲ, ಮನೆ ಮುಂದೆ ಹಾಕ್ಕೊಂಡ್ರೆ ಗೈಸ್. ಜಾಸ್ತಿ ಬಿಸಿಲು ಗೈಸ್. ಇದು ಹೂವು ಹೆಂಗೆ ಬಿಡುತ್ತೆ ಅಂತ ತೋರಿಸ್ತೀನಿ, ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗೈತೆ ಗೈಸ್ ಹೂವು. ಡಬಲ್ ಕಲರ್ ಪಿಂಕು ಮತ್ತು ಲೈಟ್ ಪಿಂಕ್ ಕಲರ್ ನೋಡಿ ಯಾವ ಥರ ಇದೆ. ಗೈಸ್ ಇದ್ರಾಗಂತೂ ಎಷ್ಟು ಹೂವು ಬಿಡ್ತವೆ ಅಂದರೆ ದಿನ ಬಿಡ್ತಾನೇ ಇರ್ತವೆ ಗೈಸ್. ಇದು ಮಕ್ಕಳು ಅಂತೂ ತಿನ್ನಲೇಬಾರ್ದಂತೆ. ರೀಸೆಂಟಾಗಿ ಗೈಸ್ ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಹೂವು ತಿಂದು ಪಾಪು ಸತ್ತೋಗಿತ್ತಲ್ಲ ಗೈಸ್. ಇದು ಮಕ್ಕಳು ಇರೋ ಜಾಗದಲ್ಲಿ ಹೂವನ್ನಂತೂ ಬೆಳಿಲೇಬಾರ್ದು. ಯಾಕಂತಂದರೆ ಮಕ್ಕಳು ತಿಂದ್ಬಿಟ್ಟು ಸತ್ತೋಗ್ಬಿಡ್ತಾವಲ್ಲ ಪಾಪಚ್ಚಿ. ಈ ಥರದ ಹೂವುಗಳು ತಿಂದ್ಬಿಟ್ಟು ಏನು ಗೈಸ್, ಅದಕ್ಕೆ ಬೆಳೆಯೋಕ್ಕೆ ಹೋಗ್ಬಾರ್ದು. ಈ ಥರ ಹೂವು ಅಂತೂ ತಿಂದು ಸತ್ತೋಗೋ ಅಂಥದ್ದು. ಪಾಪ ಮಕ್ಳಿಗೆ ಏನು ಗೊತ್ತಾಗುತ್ತೆ, ತಿಂದ್ಬಿಡ್ತವೆ, ಉಸಿರು ಕಟ್ಸತ್ತೋಯ್ತಂತೆ ಆ ಪಾಪು. ಜಾಸ್ತಿ ಹೂವು ಬಿಡ್ತವೆ, ದಿನನೇ ಬಿಡ್ತವೆ, ತುಂಬಾ ಬಿಡ್ತವೆ. ಆದರೆ ಆರೋಗ್ಯಕ್ಕೆ ಹಾನಿ ಅಂತಂದರೆ ಅದು ಬೆಳೆಯೋ ಅವಶ್ಯಕತೆಯೇ ಇರಲ್ಲ. ದುಡ್ಡು ಕೊಟ್ಟು ತಂದರೂ ಪರವಾಗಿಲ್ಲ, ಒಂದು ಜೀವಕ್ಕೊಂದು ಹೂವು ಇಡೋದ್ರಿಂದ ಏನು ಪ್ರಯೋಜನ ಗೈಸ್. ನೋಡಿ ಎಷ್ಟೊಂದು ಹೂವು ಬಿಡ್ತವೆ. ದುಗ್ಲಮ್ಮಂಗೆ ಪೂಜೆ ಮಾಡಬೇಕು ಅಂತ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಗೈಸ್ ಇಲ್ಲಿ ನೋಡಿ ನಮ್ಮ ಬುಡ್ಡ ಮರಿ ನಮ್ಮ ಅಪ್ಪನ ಗಾಡಿ ಮೇಲೆ ಹತ್ತಿದ್ದಾನೆ. ಗೈಸ್ ನಮ್ಮ ಅಪ್ಪನು ಮತ್ತು ನಮ್ಮ ಅಯ್ಯ ತೆಂಗಿನಕಾಯಿ ಕೀಳ್ತವ್ರೆ, ನೋಡೋಕ್ಕೆ ಅಂತ ಎತ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ತೋಟದಲ್ಲಿ ಏನೇನು ಸೊಪ್ಪು ಚೆಲ್ಲೋರು ನೋಡಿ ಗೈಸ್. ನಮ್ಮ ತಾತ ಚೆಲ್ಲಿದ್ದಾರೆ ಪಾಲಕ್, ಕೊತ್ತಂಬರಿ ಸೊಪ್ಪು ನೋಡಿ ಗೈಸ್. ಅಲ್ಲಿ ನಮ್ಮ ಅಪ್ಪನು ಮತ್ತು ನಮ್ಮ ಅಯ್ಯ
ತೆಂಗಿನಕಾಯಿ ಕೀಳ್ದವ್ರು ಗೈಸ್. ಇದು ಸಬ್ಬಾಕ್ಸಿ ಪಾಲಕ್ಕು ನಾವು ಚೆಲ್ಲಿರೋದಿದು ಕೊತ್ತಂಬರಿ ಸೊಪ್ಪು ಮೊಳಕೆ ಬಂದಿದೆ ಗೈಸ್, ಮೊಳಕೆ ಆಗಿದೆ. ಈಗ ಚೀಲ ತಂಬರಕ್ಕೆ ಕಳಿಸಿದ್ರು. ನಮ್ಮ ಅಪ್ಪ ವಾಪಸ್ ಹೋಗ್ತಾ ಇದ್ದೀನಿ ಮನೆ ಹತ್ರ ತಗೊಂಬರಕ್ಕೆ. ಅಮ್ಮ ಚೀಲ ಬೇಕಿತ್ತಂತೆ. ಗೈಸ್ ನೋಡಿ ಗೈಸ್, ಮೇಕೆ ಮೇಯ್ಸೋಕ್ಕೆ ಬಂದರೆ ತೆಂಗಿನಕಾಯಿ ಎಲ್ಲ ಎತ್ತಾಕ್ಬಿಟ್ಟು ಮನೆ ಹತ್ರ ಒಂದೊಂದು ದಿಕ್ಕಿಗೆ ಹೋಗ್ತಾವೆ ಇವತ್ತಂತೂ. ಯಾಕಂದರೆ ದನಗಳೆಲ್ಲ ಬಂದ್ಬಿಟ್ಟಿದ್ದಾವೆ ನಮ್ಮ ಗದ್ದೆ ಕಣ್ಣಿಗೆ. ಮೇಕೆಗಳ್ನೇ ಒಟ್ಟಾಡ್ತವೆ ಗೈಸ್, ಅದಕ್ಕೆ ಒಂದೊಂದು ದಿಕ್ಕಿಗೆ ಹೋಗ್ತವೆ. ಇವು ಕರೆಕ್ಟಾಗಿ ಮೇಯ್ತಾವೆ ಎಲ್ಲನೂ ಗೈಸ್. ಸಂಜೆ ಟೈಮ್ ಆಯ್ತಲ್ಲ, ದನಗಳೆಲ್ಲ ಇಟ್ಕೊಂಡು ಹೋದ್ರು. ಇನ್ನೊಂದು ಸ್ವಲ್ಪ ದನಗಳಿದ್ದಾವೆ, ಅದಕ್ಕೆ ಇವಾಗ ಸರಿಯಾಗಿ ಮೇಯ್ತಾವೆ. ಹೊಸ ದನಗಳೆಲ್ಲ ಬಂದ್ಬಿಟ್ಟವು ಬೇರೆ ಬೇರೆ ಊರಿಂದ. ಗೈಸ್ ನೋಡಿ, ಆಲೆ ಮೋಡ ಆಗಿದೆ, ಮಳೆ ಬರೋ ಥರ ಆಗಿದೆ ಗೈಸ್ ಆಲ್ರೆಡಿ. ಸಂಜೆ ಟೈಮ್ ನಮ್ಮೂರಲ್ಲಿ ಸಂಜೆ ಟೈಮಿಗೆ ಮಳೆ ಬರುತ್ತೆ ಯಾವಾಗೂ.